ಶಾಂತಕುಮಾರ್ ಸರ್ ಅವರೇ, ಸ್ನೇಹಿತರಾದಂತಹ ಶಾಂತಕುಮಾರ್ ಸರ್ ಅವರೇ, ಮತ್ತು ನಮ್ಮ ಶಾಲೆಯ ಪಾರ್ಲಿಮೆಂಟ್ ಅಧ್ಯಕ್ಷರಾದಂತಹ ರಾಷ್ಟ್ರಪತಿಗಳಾದಂತಹ ಚಿನ್ಮಯಿ ಅವರೇ, ಹಾಗೂ ಪ್ರಧಾನಮಂತ್ರಿಗಳಾದಂತಹ ಚೇತನ್ MD ಅವರೇ, ಹಾಗೂ ಎಲ್ಲ ಸಂಸತ್ತಿನ ಪ್ರತಿನಿಧಿಗಳೇ, ಹಾಗೂ ನೆಚ್ಚಿನ ವಿದ್ಯಾರ್ಥಿಗಳೇ ಮತ್ತು ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರೇ, ಇವತ್ತು ತುಂಬ ಸುದಿನ ಅಂತಲೇ ಹೇಳಬೇಕು. ಲಾಸ್ಟು 15 ದಿನಗಳ ಹಿಂದೆ, ನಾಳೆಗೆ 15 ದಿನ ಆಗ್ತದೆ, ಅವತ್ತು ನಮ್ಮದು ಬಹುದಿನದ ಬೇಡಿಕೆ ಇತ್ತು, ಒಂದು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಮ್ಮ ಶಾಲೆಗೆ ಒದಗಿಸ್ಕೊಟ್ರೆ ತುಂಬ ಅನುಕೂಲ ಆಗ್ತದೆ ಅಂತ ಸಾಹೇಬ್ ಅವತ್ತು ದಿನವೂ ಕೂಡ ಮೆನ್ಷನ್ ಮಾಡಿದ್ದು, ಈ ಭಾನುವಾರ ಅಲ್ಲ ನೆಕ್ಸ್ಟ್ ಭಾನುವಾರ ಅಂತ. ಅದು ಕರೆಕ್ಟಾಗಿ ಅವತ್ತಿನ ದಿನವೇ ನಾವು ಇನ್ನೂ ತಯಾರಿ ಮಾಡಿಕೊಂಡು ಸಾಹೇಬರಿಗೆ ಉದ್ಘಾಟನೆ ಮಾಡೋಣ ಅಂತ ಅಂದ್ಬಿಟ್ಟು ಹೇಳಿದ್ರೆ ನಾವು ರೆಡಿ ಆಗ್ತಾಯಿದ್ವು. ಅಷ್ಟರೊಳಗೆ ಸಾಹೇಬ್ರೇ ಅದು ಇನ್ಸ್ಟಾಲ್ ಮಾಡಿದ್ದಾರಲ್ವ ಅಂತ ಕೇಳಿದ್ರು. ಹೌದು ಸರ್, ಇನ್ಸ್ಟಾಲ್ ಆಗಿದೆ ಅಂತ ಹೇಳಿದ್ರು. ನಾಳೆ ಉದ್ಘಾಟನೆ ಮಾಡ್ಬೋದಾ ಅಂತ ಹೇಳಿದ್ರು. ಹೌದು ಸರ್ ಮಾಡ್ಬೋದು ಅಂತ ಹೇಳಿ 9 ಗಂಟೆಗೆ ಅವರೇ ಸಮಯನ ನಿಗದಿ ಮಾಡಿ ಇವತ್ತು ನಮ್ಮ ಬಿಡುವಿಲ್ಲದ ಒಂದು ಶೆಡ್ಯೂಲ್ನ ನಡುವೆಯೂ ಕೂಡ ನಮ್ಮ ಶಾಲೆಗೆ ಬಂದು ಈ ಒಂದು ಉದ್ಘಾಟನೆ ನೆರವೇರಿಸಿದ್ದಾರೆ. ಮುಖ್ಯವಾಗಿ ನಮ್ಮ ಶಾಲೆಯಲ್ಲಿ ಈ ಒಂದು ಕುಡಿಯುವ ನೀರಿನ ಒಂದು ಘಟಕದ ಅವಶ್ಯಕತೆ ತುಂಬ ದಿನಗಳಿಂದ ಇತ್ತು. ಅದನ್ನು ಇವತ್ತು ನೆರವೇರಿಸಿಕೊಟ್ಟಿದ್ದಾರೆ. ನಾವು ಮತ್ತು ನನ್ನ ಎಲ್ಲ ವಿದ್ಯಾರ್ಥಿಗಳು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ಈ ಒಂದು ವಿಚಾರವಾಗಿ ತಮಗೆ ತುಂಬ ಆಭಾರಿಗಳಾಗಿದ್ದೇವೆ ಸರ್. ನಮ್ಮ ಶಾಲೆಯ ಈ ಥರದ ಮೂಲಭೂತ ಸೌಕರ್ಯಗಳ ವಿಚಾರವಾಗಿ ಇಷ್ಟೊಂದು ಕಾಳಜಿ ವಹಿಸ್ತಿರ್ತಕ್ಕಂತಹ ಶಾಸಕರು ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ಅಂದ್ಕೊಳ್ತೇವೆ. ಮತ್ತು ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ವಿದ್ಯಾರ್ಥಿಗಳನ್ನು ನಾವು ಹೆಚ್ಚು ಶೈಕ್ಷಣಿಕವಾಗಿ ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಅವ್ರು ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ಸರ್ಕಾರದಿಂದ ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ತಾವು ದಯಮಾಡಿ ಮಾಡಿದ್ರೆ ಇನ್ನೂ ಹೆಚ್ಚಿನ ಒಂದು ಸಾಧನೆಯನ್ನು ನಮ್ಮ ವಿದ್ಯಾರ್ಥಿಗಳು ಮಾಡ್ತಾರೆ ಅಂತ ಕೆಲಸವನ್ನು ನಾವೆಲ್ಲ ಮಾಡ್ತೇವೆ. ಇವತ್ತು ಈ ಒಂದು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸ್ಥಾಪನೆ ಮಾಡಿದ್ದು ನಮ್ಮೆಲ್ಲರಿಗೂ ಕೂಡ ಸಂತಸ ತಂದಿದೆ. ಮತ್ತು ಇದಕ್ಕೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀರಾ. ಈ ಒಂದು ಕುಡಿಯುವ ನೀರಿನ ಘಟಕವನ್ನು ನಾವು ತುಂಬ ಚೆನ್ನಾಗಿ ನಿರ್ವಹಣೆ ಮಾಡ್ತೇವೆ. ಮಕ್ಕಳಿಗೆ ಪ್ರತಿನಿತ್ಯ ಶುದ್ಧ ಕುಡಿಯುವ ನೀರನ್ನು ನಾವು ಒದಗಿಸಿಕೊಡ್ತೇವೆ. ಈ ಒಂದು ಕೆಲಸವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ನಾವು ತುಂಬ ಧನ್ಯವಾದಗಳನ್ನು ನಮ್ಮ ಎಲ್ಲರೂ ಕೂಡ ಜೋರಾದ ಚಪ್ಪಾಳೆ ಮೂಲಕ ಸಾಹೇಬರಿಗೆ ಧನ್ಯವಾದಗಳನ್ನು ಥ್ಯಾಂಕ್ ಯು. ಪ್ರಾಸ್ತಾವಿಕ ನುಡಿಗಳನ್ನು ನುಡಿದಂಥ ಪ್ರಾಂಶುಪಾಲರಿಗೆ ಧನ್ಯವಾದಗಳು. ಈಗ ನಮ್ಮ ಶಾಲಾ ಸಂಸತ್ನ ರಾಷ್ಟ್ರಪತಿಗಳಾದಂಥ ಚಿನ್ಮಯಿ ಅವರು ಮಾತಾಡಬೇಕು. ಎಲ್ಲರಿಗೂ ನಮಸ್ಕಾರಗಳು ಮತ್ತು ಮಾನ್ಯ ಶ್ರೀ CB ಸುರೇಶ್ ಬಾಬು ಅವರಿಗೂ ನಮಸ್ಕಾರಗಳು. ಈ ನೀರಿನ ಘಟಕವನ್ನು ನಮಗೆ ತಂದುಕೊಟ್ಟಿದ್ದಕ್ಕೆ ಇದರ ಅವಶ್ಯಕತೆ ತುಂಬ ಇತ್ತು, ಅದಕ್ಕೋಸ್ಕರ ಧನ್ಯವಾದಗಳು. ನಮ್ಮ ಶಾಲೆಯಲ್ಲಿ ಹೆಣ್ಣು ಮಕ್ಕಳಿಗೆ ಮಲಗಲು ಹಾಸಿಗೆ ಇದೆ, ಆದರೆ ಗಂಡು ಮಕ್ಕಳಲ್ಲಿ ಅದು ಕೊರತೆ, ಅದೊಂದು ನೆರವೇರಿಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್, ಧನ್ಯವಾದಗಳು.